ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಉಂಟಾಗಿದೆ. ಹೀಗಾಗಿ ಹಲವು ಜನರಿಗೆ ಗಾಯಗಳಾಗಿದ್ದು ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಸಣ್ಣ ಮಟ್ಟದ ಕಾಲ್ತುಳಿತ ಉಂಟಾಗಿದ್ದು 15 ಮಂದಿ ಪ್ರಯಾಣಿಕರಿಗೆ ಗಾಯವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಯಾಣಿಕರಿಂದ ರೈಲ್ವೆ ನಿಲ್ದಾಣ ತುಂಬಿ ತುಳುಕ್ತಾ ಇತ್ತು. ಹೀಗಾಗಿ ಕಾಲ್ತುಳಿತ ಉಂಟಾಗಿದ್ದು ಪ್ರಯಾಗ್ರಾಜ್ಗೆ ತೆರಳಲು ಪ್ರಯಾಣಿಕರು ಆಗಮಿಸಿದ್ರು. ಮಹಾಕುಂಭಮೇಳ ನಡೀತಾ ಇದ್ದು ಅಲ್ಲಿಗೆ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಪ್ಲಾಟ್ಫಾರಂ 14, 15ರಲ್ಲಿ ಕಾಲ್ತುಳಿತ ಉಂಟಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದ ಪರಿಣಾಮ ಈ ಅವಘಡ ಉಂಟಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಜನರು ಸೇರಿದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಜನಜಂಗುಳಿ ಪರಿಣಾಮ ಕಾಲ್ತುಳಿತ ಉಂಟಾಗಿದೆ. ಭಾರೀ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದ ಪರಿಣಾಮ ಕಾಲ್ತುಳಿತ ಉಂಟಾಗಿದ್ದು ಸುಮಾರು 15 ಜನರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು ಪ್ರಯಾಗ್ರಾಜ್ಗೆ ತೆರಳಬೇಕಾಗಿದ್ದಂತಹ 2 ರೈಲು ಕ್ಯಾನ್ಸಲ್ ಆಗಿದ್ದು ಅಲ್ಲಿ ಸಾಕಷ್ಟು ಜನಜಂಗುಳಿ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದ್ದು ನವದೆಹಲಿ ರೈಲು ನಿಲ್ದಾಣದಲ್ಲಿ ಸಣ್ಣ ಮಟ್ಟದ ಕಾಲ್ತುಳಿತ ಉಂಟಾಗಿದೆ. 15 ಮಂದಿ ಪ್ರಯಾಣಿಕರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ಅಂತ ಗಮನಿಸ್ತಾ ಇರಬಹುದು. ರೈಲ್ವೆ ನಿಲ್ದಾಣ ಜನಸಂದಣಿಯಿಂದ ತುಂಬಿ ತುಳುಕ್ತಾ ಇದೆ. ಪ್ರಯಾಣಿಕರಿಂದ ರೈಲ್ವೆ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಉಂಟಾಗಿದೆ, ಏನ್ ಕಾರಣ? ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಾವ್ಯ, ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿ ಈಗ 15 ಜನಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವರನ್ನ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನ ಮಾಡಲಾಗಿದೆ. ಆ ಪರಿಸ್ಥಿತಿ ಕೂಡ ಈಗ ಸದ್ಯಕ್ಕೆ ಹತೋಟಿಗೆ ಬಂದಿರುವಂತದ್ದು. ಜನರನ್ನ ಚದುರಿಸುವಂತ ಕೆಲಸವನ್ನ ಕೂಡ ಈಗ ರೈಲ್ವೆ ಸಿಬ್ಬಂದಿಗಳು ಮಾಡಿರುವಂತದ್ದು. ಮುಖ್ಯವಾಗಿ ಪ್ಲಾಟ್ಫಾರ್ಮ್ ನಂಬರ್ 13, 14 ನಡುವೆ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಇವತ್ತು ವೀಕೆಂಡ್ ಆಗಿರುವಂತ ಹಿನ್ನೆಲೆಯಲ್ಲಿ ನಾಳೆ ಎಲ್ಲರೂ ಕೂಡ ಪ್ರಯಾಗ್ರಾಜ್ಗೆ ಹೋಗುವಂತ ಹಿನ್ನೆಲೆಯಲ್ಲಿ ಆ ಟಿಕೆಟ್ ಗಳನ್ನ ಬುಕಿಂಗ್ ಮಾಡ್ಕೊಂಡಿದ್ರು. ಆದ್ರೆ ರೈಲುಗಳು ಬರುವಂತ ಸಮಯದಲ್ಲಿ ಸ್ವಲ್ಪ ವಿಳಂಬ ಆಗಿತ್ತು. ಮತ್ತೆ ಈ ನಡುವೆ ಒಂದು ಟ್ರೈನ್ ಕೂಡ ರದ್ದಾಗಿತ್ತು. ಹೀಗಾಗಿ ಟ್ರೈನ್ ಸಿಗುವಂತ ಆತಂಕದಲ್ಲಿದ್ದಂತ ಜನರು ಎಲ್ಲರೂ ಕೂಡ ಒಂದೆಡೆಗೆ ಸೇರಿದಂತ ಹಿನ್ನೆಲೆಯಲ್ಲಿ ಈ ನೂಕುನುಗ್ಗಲು ಏರ್ಪಟ್ಟಿದೆ ಅನ್ನುವಂಥದ್ದು ಕೂಡ ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯಕ್ಕೆ ಪೊಲೀಸರು ಮತ್ತೆ ರೈಲ್ವೆ ಭದ್ರತಾ ಸಿಬ್ಬಂದಿಗಳೆಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಮತ್ತೆ ಜನರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮತ್ತೆ ಚದುರಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡಲಾಗಿರುವಂತದ್ದು. ಆದ್ರೆ ದುರ್ಘಟನೆಯಲ್ಲಿ ಒಂದು 15 ಜನ ಗಾಯಗೊಂಡಿದ್ದಾರೆ. ಕಾವ್ಯ, ಶಬೀರ್, ನೀವು ಹೇಳ್ತಾ ಇದ್ರಿ 15 ಮಂದಿಗೆ ಗಾಯಗಳಾಗಿದೆ ಅಂತ. ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಹೇಗೆ? ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತ ಸನ್ನಿವೇಶಗಳಿಲ್ಲ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅವರೆಲ್ಲರೂ ಕೂಡ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ಜನರನ್ನ ಕೂಡ ಈಗ ಚದುರಿಸುವಂತ ಕೆಲಸ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆತಂಕದ ಪರಿಸ್ಥಿತಿಗಳಿಲ್ಲ. ಈಗ ಸದ್ಯಕ್ಕೆ ಹೆಚ್ಚುವರಿ ರೈಲು ಬಿಡುವುದರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಎಸ್, ಈಗಾಗಲೇ ನೀವು ಮಾಹಿತಿಯನ್ನ ನೀಡ್ತಾ ಇದ್ರಿ, ಒಂದು ಟ್ರೈನ್ ಕ್ಯಾನ್ಸಲ್ ಆಯಿತು ಅಂತ ಕೂಡ ಹೇಳ್ತಾ ಇದ್ರಿ. ಏನ್ ರೀಸನ್ ಇದಕ್ಕೆ ಶಬೀರ್? ಆ ರೀಸನ್ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದ್ರೆ 2 ಟ್ರೈನ್ಗಳು ಅಲ್ಲಿಗೆ ನಿಗದಿತ ಸ್ಥಳಕ್ಕೆ ಬರ್ಬೇಕಾಗಿತ್ತು, ಮತ್ತೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗ್ಬೇಕಾಗಿತ್ತು. ಸಹಜವಾಗಿ ವೀಕೆಂಡ್ ಆಗಿದ್ದಂತ ಹಿನ್ನೆಲೆಯಲ್ಲಿ ನಾಳೆ ಭಾನುವಾರ, ಹೀಗಾಗಿ ಕುಂಭಮೇಳದ ಅವಧಿ ಕೂಡ ಅಂತ್ಯವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಕೂಡ ಹೋಗಿ ಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ಇವತ್ತು ರೈಲ್ವೆ ನಿಲ್ದಾಣಕ್ಕೆ ತೆರಳಿದ್ರು. ನಿಗದಿತ ಪ್ಲಾಟ್ಫಾರ್ಮ್ಗಳು 13 ಮತ್ತೆ 14ರ ನಡುವೆ 2 ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಈ ಟ್ರೈನ್ಗಳು ಬರ್ಬೇಕಾಗಿತ್ತು. ಆ ಸಮಯದಲ್ಲಿ ವ್ಯತ್ಯಾಸ ಆಗಿದ್ದಂತ ಹಿನ್ನೆಲೆಯಲ್ಲಿ ಜನರು ಕೂಡ ಒಂದು ಕಡೆಗೆ ಸೇರ್ಲಿಕ್ಕೆ ಶುರು ಮಾಡಿದ್ರು. ಪ್ಲಾಟ್ಫಾರ್ಮ್ಗಳು ಕೂಡ ತುಂಬಿ ತುಳುಕ್ತಾ ಇದ್ದಂತ ಹಿನ್ನೆಲೆಯಲ್ಲಿ ರೈಲು ಬರುವಂತ ಒತ್ತಡಗಳಲ್ಲಿ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಶಬೀರ್. ಡೀಟೇಲ್ಸ್ಗಾಗಿ ನವದೆಹಲಿ ರೈಲು ನಿಲ್ದಾಣದಲ್ಲಿ ಕಾಲ್ತುಳಿತ ಉಂಟಾಗಿದ್ದು 15 ಜನರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಈಗಾಗಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಒಂದು ರೈಲು ಕ್ಯಾನ್ಸಲ್ ಆಗಿದ್ದಂತಹ ಕಾರಣ ಈ ರೀತಿಯಾಗಿ ಜನಜಂಗುಳಿ ಹೆಚ್ಚಾಗಿ ಸೇರಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಪ್ರಯಾಣಿಕರಿಂದ ನವದೆಹಲಿ ರೈಲ್ವೆ ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾ ಇದ್ರು. ಪ್ರಮುಖವಾಗಿ ಪ್ಲಾಟ್ಫಾರಂ 14, 15ರಲ್ಲಿ ಭಾರೀ ಜನಜಂಗುಳಿ ಉಂಟಾಗಿ ಕಾಲ್ತುಳಿತ ಉಂಟಾಗಿದ್ದು ಈ
ಪರಿಣಾಮ 15 ಮಂದಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಯಾಗ್ರಾಜ್ಗೆ ತೆರಳಬೇಕಾಗಿದ್ದಂತಹ ಒಂದು ರೈಲು ಕ್ಯಾನ್ಸಲ್ ಆಗಿದ್ದಂತಹ ಪರಿಣಾಮ ಸಾಕಷ್ಟು ಜನ ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಸೇರಿದ್ರು. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಇನ್ನು ಕೆಲವರು ಪ್ರಜ್ಞೆ ತಪ್ಪಿ ಬಿದ್ದಿದ್ರೆ, ಕೆಲವರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ये मेट्रो पुल भी बंद हो गया। ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಈಗಾಗಲೇ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಶನಿವಾರ ಆಗಿರೋದ್ರಿಂದ, ನಾಳೆ ಭಾನುವಾರ ಆಗಿರೋದ್ರಿಂದ, ಅಂದರೆ ಸಾಲು ರಜೆ ಇರೋದ್ರಿಂದ ಪ್ರಯಾಗ್ರಾಜ್ಗೆ ಹೋಗಿ ಬರುವಂತಹ ಚಿಂತೆಯಲ್ಲಿ ಹಲವಾರು ಜನರು ಇರ್ತಾರೆ. ಹೀಗಾಗಿ ನವದೆಹಲಿಯಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಸೇರಿದ್ದು ಇಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದೆ. 15 ಮಂದಿಗೆ ಗಾಯವಾಗಿದ್ದು ಹಲವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಗಮನಿಸ್ತಾ ಇರಬಹುದು. ದೃಶ್ಯಾವಳಿಗಳಲ್ಲಿ 2 ಮಹಿಳೆಯರು ಪ್ರಜ್ಞೆ ತಪ್ಪಿರುವಂತಹ ದೃಶ್ಯಾವಳಿಗಳನ್ನ ಸಾಕಷ್ಟು ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಸೇರಿದ್ರು. ಇನ್ನು ಪ್ರಮುಖವಾಗಿ ಒಂದು ಟ್ರೈನ್ ಕ್ಯಾನ್ಸಲ್ ಆಗಿದ್ದಂತಹ ಪರಿಣಾಮ ಪ್ರಯಾಣಿಕರು ಆತಂಕಕ್ಕೂ ಕೂಡ ಒಳಗಾಗಿದ್ರು. ಮುಂದೆ ರೈಲು ಸಿಗುತ್ತೋ ಇಲ್ವೋ ಅನ್ನುವಂತಹ ಕಾರಣಕ್ಕೆ ಹೀಗಾಗಿ ಟ್ರೈನನ್ನ ಹತ್ತುವಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದ್ದು ನೂಕುನುಗ್ಗಲು ಉಂಟಾಗಿ ಸಣ್ಣ ಮಟ್ಟದ ಕಾಲ್ತುಳಿತ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದ್ದು ಸುಮಾರು 15 ಮಂದಿಗೆ ಗಾಯಗಳಾಗಿದ್ರೆ ಇನ್ನೂ ಕೆಲವರು ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಈಗಾಗಲೇ ಲಕ್ಷಾಂತರ ಮಂದಿ ಆಗಮಿಸ್ತಾ ಇದ್ದಾರೆ ಆ ಮಹಾಕುಂಭ ಮೇಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಹೀಗಾಗಿ ದೆಹಲಿಯಿಂದ ಕೂಡ ಪ್ರಯಾಗ್ರಾಜ್ಗೆ ಹೋಗುವಂತಹ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಈ ಕಾಲ್ತುಳಿತ ಉಂಟಾಗಿದೆ. ಹೆಚ್ಚಿನ ಪ್ರಯಾಣಿಕರು ಸೇರಿದ್ರಿಂದ ಜನಜಂಗುಳಿ ಉಂಟಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದ್ದು ಭಾರೀ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದ ಪರಿಣಾಮ ಈ ಅವಘಡ ಉಂಟಾಗಿದ್ದು ಪ್ರಜ್ಞೆ ತಪ್ಪಿ 4 ಮಹಿಳೆಯರು ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು ಪ್ರಯಾಗ್ರಾಜ್ಗೆ ತೆರಳಬೇಕಾಗಿದ್ದಂತಹ ವಿಶೇಷ ರೈಲು ರದ್ದಾಗಿದ್ದು ಹೀಗಾಗಿ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ದು ನೂಕುನುಗ್ಗಲು ಉಂಟಾದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಸಾಲು ರಜೆ ಕೂಡ ಇದೆ. ಶನಿವಾರ ಭಾನುವಾರ ಆಗಿರೋದ್ರಿಂದ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭ ಮೇಳವನ್ನ ಕಣ್ತುಂಬಿಕೊಳ್ಬೇಕು ಅಂತ ಸಾಕಷ್ಟು ಜನರು ಕಾತುರರಾಗಿದ್ದು ಈ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ಪ್ರಯಾಣಿಕರು ಸೇರಿದ್ದು ವಿಶೇಷವಾದಂತಹ ರೈಲು ಕ್ಯಾನ್ಸಲ್ ಆದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಉಂಟಾಗಿದ್ದು ಕಾಲ್ತುಳಿತ ಅಲ್ಲಗಳೆದ ರೈಲ್ವೆ ಇಲಾಖೆ ಅಧಿಕಾರಿಗಳು. ಜನಜಂಗುಳಿ ಹೆಚ್ಚಾಗಿದ್ರಿಂದ ಜನರು ಅಸ್ವಸ್ಥರಾಗಿದ್ದಾರೆ ಅಂತ ರೈಲ್ವೆ ಅಧಿಕಾರಿಗಳು ರಿಯಾಕ್ಟ್ ಮಾಡಿದ್ದಾರೆ. 4 ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಅಂತ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಸಣ್ಣ ಮಟ್ಟದ ಕಾಲ್ತುಳಿತ ಉಂಟಾಗಿದ್ದು ಈ ಕಾಲ್ತುಳಿತ ಪ್ರಕರಣವನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳು ಅಲ್ಲಗೆಳೆದಿದ್ದಾರೆ. ಜನಜಂಗುಳಿ ಹೆಚ್ಚಾಗಿದ್ರಿಂದ ಜನರು ಅಸ್ವಸ್ಥರಾಗಿದ್ದಾರೆ. 4 ಮಹಿಳೆಯರು ಅಸ್ವಸ್ಥರಾಗಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದು ಪ್ರಯಾಗ್ರಾಜ್ಗೆ ತೆರಳಬೇಕಿದ್ದ 2 ರೈಲು ಕ್ಯಾನ್ಸಲ್ ಆಗಿದ್ದಂತಹ ಪರಿಣಾಮ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಅದರಲ್ಲೂ ಪ್ರಮುಖವಾಗಿ ಪ್ಲಾಟ್ಫಾರಂ 14, 15ರಲ್ಲಿ ಭಾರೀ ಜನಜಂಗುಳಿ ಸೇರಿದಂತಹ ಪರಿಣಾಮ ಕಾಲ್ತುಳಿತ ಉಂಟಾಗಿ ಸುಮಾರು ಸದ್ಯಕ್ಕೆ 15 ಜನರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ರೆ ಇನ್ನು 4 ಮಹಿಳೆಯರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಿದ್ದು ಪ್ಲಾಟ್ಫಾರಂ 14, 15ರಲ್ಲಿ ಭಾರೀ ಜನಜಂಗುಳಿ ಸೇರಿದ್ದು ನೂಕುನುಗ್ಗಲು ಉಂಟಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಈ ಪ್ರಕರಣವನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳು ಅಲ್ಲಗೆಳೆದಿದ್ದಾರೆ. ಇನ್ನು ವಿಶೇಷವಾಗಿ 2 ರೈಲು ಕ್ಯಾನ್ಸಲ್ ಆದಂತಹ ಪರಿಣಾಮ ಅಲ್ಲಿನ ಪ್ರಯಾಣಿಕರು ಆತಂಕಕ್ಕೆ ಒಳಗಾಗಿದ್ದು ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ.